ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ತೆಂಗಿಗೆ ಭಾರೀ ಬೇಡಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 16,000 ಸಸಿಗಳ ಮಾರಾಟ. ಉತ್ತಮ ಮುಂಗಾರಿನ ಜೊತೆಗೆ ಹೆಚ್ಚುತ್ತಿದೆ ಬಿತ್ತನೆ ಕ್ಷೇತ್ರ. ಟೊಮೆಟೊ ನಗರಿಯಲ್ಲಿ ಇಲ್ಲ ಮಳೆ ಬೆಳೆ, ಗಗನಕ್ಕೇರಿದ ಧಾರಣೆ. ಕುಸಿದ ಬೇಡಿಕೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಆಯಿತು ಭತ್ತದ ಬೆಲೆ. ಯೂರಿಯಾ ಬೇಕಿದ್ದರೆ ಆಧಾರ್ ಕಾರ್ಡ್, ಜಮೀನಿನ ಪಹಣಿ ತರಬೇಕು. ಒಂದು ಕುಟುಂಬದ ಒಬ್ಬನಿಗೆ ಮಾತ್ರ ಗೊಬ್ಬರ. ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವ ನೂತನ ಕಾಯ್ದೆ. ಕುಲಾಂತರಿ ಬೆಳೆಗಳ ಆಮದಿನ ಕುರಿತಾದ ವರದಿಯನ್ನು ಹಿಂಪಡೆದ ನೀತಿ ಆಯೋಗ. ಇದೀಗ ವಾರ್ತೆಗಳ ವಿವರ. ತೆಂಗಿಗೆ ಭಾರೀ ಬೇಡಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 16,000 ಸಸಿಗಳ ಮಾರಾಟ. ತೆಂಗಿಗೆ ಕೆಲ ವರ್ಷಗಳಿಂದ ಭಾರೀ ಬೇಡಿಕೆ ಇದೆ. ಮಳೆ ಕೊರತೆ, ಉತ್ಪಾದನೆ ಪ್ರಮಾಣ ಕುಸಿತದಿಂದ ತೆಂಗಿನ ಉತ್ಪನ್ನಗಳ ದರವು ಕೂಡ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ತೆಂಗು ಬೆಳೆಯುವವರ ಸಂಖ್ಯೆ ಕೂಡ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೆಚ್ಚಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವರ್ಷ ತೋಟಗಾರಿಕಾ ಇಲಾಖೆ ವ್ಯಾಪ್ತಿಯಲ್ಲಿ ಬೆಳೆಸಿದ 16,000 ತೆಂಗಿನ ಸಸಿಗಳು ಈಗಾಗಲೇ ಮಾರಾಟವಾಗಿದೆ. ಇದರ ಜೊತೆಗೆ ಖಾಸಗಿ ನರ್ಸರಿಗಳಲ್ಲೂ ಕೂಡ ತೆಂಗಿನ ಸಸಿಗಳನ್ನು ರೈತರು ಖರೀದಿಸುತ್ತಿದ್ದಾರೆ. ವಾತಾವರಣದಲ್ಲಿ ತೇವಾಂಶವಿದ್ದು ಸಸಿಗಳನ್ನು ನೆಡಲು ರೈತರು ಮುಂದಾಗುತ್ತಿದ್ದಾರೆ. ಇದರಿಂದ ಜಿಲ್ಲೆಯಲ್ಲೊಂದರಲ್ಲೇ ಸುಮಾರು 500 ಎಕರೆ ನೂತನ ತೆಂಗಿನ ತೋಟಗಳು ಬರಲಿವೆ ಎನ್ನಲಾಗುತ್ತಿದೆ. ಈ ಮೊದಲು ಬಹುತೇಕ ರೈತರು ಅಡಿಕೆಯನ್ನು ಬೆಳೆಯಲು ಮುಗಿಬೀಳುತ್ತಿದ್ದರು. ಈಗ ತೆಂಗನ್ನು ಬೆಳೆಯಲು ಉತ್ಸಾಹ ತೋರುತ್ತಿದ್ದಾರೆ. ಇದು ಉತ್ತಮವಾದ ಬೆಳವಣಿಗೆ ಎಂದು ತೋಟಗಾರಿಕಾ ಆಯುಕ್ತರು ಅಭಿಪ್ರಾಯಪಟ್ಟಿದ್ದಾರೆ. ಉತ್ತಮ ಮುಂಗಾರಿನ ಜೊತೆ ಹೆಚ್ಚುತ್ತಿದೆ ಬಿತ್ತನೆ ಕ್ಷೇತ್ರ. ಜೂನ್ನ ಆರಂಭದಲ್ಲಿ ಮುಂಗಾರು ಅಲ್ಪ ಕುಂಠಿತವಾಗಿತ್ತು. ಈ ಬಾರಿ ನಿರೀಕ್ಷೆಗೂ ಮೊದಲು ದೇಶಕ್ಕೆ ಆಗಮಿಸಿದ್ದ ಮಳೆ ಆಮೇಲೆ ನಿಧಾನವಾಗಿತ್ತು. ಆದರೆ ಜುಲೈನಲ್ಲಿ ಮುಂಗಾರು ಮತ್ತೊಮ್ಮೆ ಚುರುಕುಗೊಂಡಿದ್ದು ರೈತರು ಬಿತ್ತನೆ ಕಾರ್ಯವನ್ನು ಬಿರುಸಿನಿಂದ ಮಾಡತೊಡಗಿದ್ದಾರೆ. ಹಿಂದಿನ ವರ್ಷ ಭಾರತದಲ್ಲಿ ಮುಂಗಾರಿನಲ್ಲಿ ಒಟ್ಟಾರೆ 2,742.5 ಲಕ್ಷ ಎಕರೆಯಲ್ಲಿ ಬಿತ್ತನೆಯನ್ನು ಕೈಗೊಳ್ಳಲಾಗಿತ್ತು. ಆಗಸ್ಟ್ನ ಮೊದಲನೇ ವಾರದೊಳಗಲ್ಲ ಇದರ 85% ಅಂದರೆ 2,309.82 ಲಕ್ಷ ಎಕರೆಯಲ್ಲಿ ಬಿತ್ತನೆ ಕಾರ್ಯ ಮುಗಿದಿದೆ. ಹಿಂದಿನ ವರ್ಷ ಈ ಸಮಯದಲ್ಲಿ 2,119.92 ಲಕ್ಷ ಎಕರೆಯಲ್ಲಿ ಬಿತ್ತನೆಯಾಗಿತ್ತು. ಈ ಬಾರಿ ಮೊದಲು ನಿಧಾನವಾದರೂ ಜುಲೈನಲ್ಲಿ ಬಿತ್ತನೆ ಚುರುಕು ಪಡೆದುಕೊಂಡಿದೆ. ಆಗಸ್ಟ್ನಲ್ಲೂ ಕೂಡ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದ್ದು ಹಿಂದಿನ ವರ್ಷದ ದಾಖಲೆ ಬಿತ್ತನೆಯ ಕ್ಷೇತ್ರವನ್ನು ಈ ಬಾರಿ ಹಿಂದಿಕ್ಕಲಾಗುವುದು ಎಂದು ಕೃಷಿ ಇಲಾಖೆ ತಿಳಿಸಿದೆ. ಆದರೆ ಹವಾಮಾನ ಇಲಾಖೆ ಸೆಪ್ಟೆಂಬರ್ನಲ್ಲೂ ಕೂಡ ಮಳೆಯಾಗಲಿದೆ ಎಂದಿದೆ. ಇದು ರೈತರಿಗೆ ಅಲ್ಪ ತೊಂದರೆ ಕೊಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಟೊಮೆಟೊ ನಗರಿಯಲ್ಲಿ ಇಲ್ಲ ಮಳೆ ಬೆಳೆ, ಗಗನಕ್ಕೇರಿದ ಧಾರಣೆ. ಆಂಧ್ರದ ಮಣ್ಣನಪಲ್ಲೆಯನ್ನು ಭಾರತದ ಟೊಮೆಟೊ ನಗರಿ ಎನ್ನುತ್ತಾರೆ. ನಗರದ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಸುಮಾರು 15,000 ಎಕರೆಯಲ್ಲಿ ಟೊಮೆಟೊವನ್ನು ಬೆಳೆಯಲಾಗುತ್ತಿತ್ತು. ಬೆಲೆ ಅನಿಶ್ಚಿತತೆಯಿಂದ ಬಸವಳಿದ ರೈತರು ಟೊಮೆಟೊ ಬಿಟ್ಟು ಬೇರೆ ಬೆಳೆಗಳನ್ನು ಬೆಳೆಯತೊಡಗಿದ್ದಾರೆ. ಹಿಂದಿನ ವರ್ಷ ಟೊಮೆಟೊ ಬೆಳೆ ಕ್ಷೇತ್ರ ಏನಿಲ್ಲವೆಂದರೂ 6,000 to 10,000 ಎಕರೆ ಮಾತ್ರ ಇತ್ತು. ಈ ಬಾರಿ ಕೂಡ ಅಲ್ಲಿ ರೈತರು ಮುಂಗಾರಿಗೂ ಮೊದಲು ಭೂಮಿಯನ್ನು ಸಿದ್ಧ ಮಾಡಿಕೊಂಡು ಟೊಮೆಟೊ ಗಿಡಗಳನ್ನು ನಾಟಿ ಮಾಡಲು ಕಾದಿದ್ದರು. ಆದರೆ ಕೋಲಾರದಿಂದ ಹಿಡಿದು ಮಣ್ಣನಪಲ್ಲೆ ಇರುವ ಚಿತ್ತೂರು ಜಿಲ್ಲೆಯಲ್ಲಿ ಕೂಡ ಮಳೆ ಕೈಕೊಟ್ಟಿದೆ. ಇದರಿಂದ ಅದೆಷ್ಟೋ ರೈತರು ಟೊಮೆಟೊವನ್ನು ನಾಟಿ ಮಾಡಿಲ್ಲ. ಅಲ್ಪ ಮಳೆಯನ್ನು ನಂಬಿ ಟೊಮೆಟೊ ಗಿಡ ಹಾಕಿದ ರೈತರ ಜಮೀನಿನಲ್ಲಿ ಗಿಡಗಳು ಒಣಗಿ ಸಾಯುತ್ತಿವೆ. ಒಟ್ಟಾರೆ ಮಳೆ ಬೆಳೆ ಇಲ್ಲದೆ ಟೊಮೆಟೊ ಕೈಕೊಟ್ಟಿದ್ದು ಮಾರುಕಟ್ಟೆಯಲ್ಲಿ ಮಾಲು ಬರುವುದು ನಿಂತು ಹೋಗಿದೆ. ಇದರಿಂದ ಕಳೆದ ಒಂದು ವಾರದಲ್ಲಿ ಬೆಲೆ ಏರಿದ್ದು ಗ್ರಾಹಕರಿಗೆ ಬಿಸಿ ಮುಟ್ಟಿದೆ. ಜೂನ್ನಲ್ಲಿ ಪ್ರತಿ ಕಿಲೋಗ್ರಾಂಗೆ 30 ರೂಪಾಯಿ ಇದ್ದ ಟೊಮೆಟೊ ಧಾರಣೆ ಸದ್ಯಕ್ಕೆ 54 ರೂಪಾಯಿ ಆಗಿದೆ. ಕರ್ನಾಟಕದ ಕೋಲಾರದಲ್ಲೂ ಇದೇ ಪರಿಸ್ಥಿತಿ ಇದ್ದು ಬೆಂಗಳೂರಿನಲ್ಲೂ ಕೂಡ ಟೊಮೆಟೊ ಬೆಲೆ ಹೆಚ್ಚಾಗಿದೆ. ಕುಸಿದ ಬೇಡಿಕೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಆಯಿತು ಭತ್ತದ ಬೆಲೆ. ಅಮೆರಿಕದ ಅಧ್ಯಕ್ಷರು ಏಷ್ಯಾದ ಅನೇಕ ರಾಷ್ಟ್ರಗಳ ಉತ್ಪನ್ನಗಳಿಗೆ ಹೆಚ್ಚಿನ ಆಮದು ಸುಂಕವನ್ನು ಗೊತ್ತು ಮಾಡಿದ್ದಾರೆ. ಭಾರತದ ಮೇಲೆ 50%, ಚೀನಾದ ಮೇಲೆ 40%, ಇಂಡೋನೇಷ್ಯಾದ ಮೇಲೆ 32%, ಮಯನ್ಮಾರ್ ಮೇಲೆ 44% ಸುಂಕ ವಿಧಿಸಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಮೇಲೆ ವ್ಯಾಪಾರ ಯುದ್ಧವನ್ನು ಸಾರಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಲವಾರು ಉತ್ಪನ್ನಗಳ ಧಾರಣೆ ಕುಸಿದಿದೆ. ಈ ಎಲ್ಲ ಬೆಳವಣಿಗೆಗಳ ಅತಿ ತೀವ್ರ ಪರಿಣಾಮ ಭತ್ತದ ಮೇಲಾಗಿದ್ದು ದಶಕದಲ್ಲೇ ಅತಿ ಕಡಿಮೆ ಬೆಲೆಗೆ ಬಿಕರಿಯಾಗುತ್ತಿದೆ. ಹಿಂದಿನ ವರ್ಷ ಈ ಸಮಯದಲ್ಲಿ ಭತ್ತದ ರಫ್ತನ್ನು ಭಾರತ ನಿಷೇಧಿಸಿತ್ತು. ಆದ್ದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಪೂರೈಸುವಷ್ಟು ಭತ್ತ ಇರಲಿಲ್ಲ. ಸಾಮಾನ್ಯವಾಗಿ ಆಗ ದರ ಏರಿತ್ತು. ಆದರೆ ಈ ವರ್ಷ ಭಾರತ ರಫ್ತಿನ ಮೇಲಿದ್ದ ನಿಷೇಧವನ್ನು ತೆಗೆದುಹಾಕಿದೆ. ಇದರಿಂದ ವ್ಯಾಪಕ ಮಟ್ಟದಲ್ಲಿ ಭತ್ತ ಮಾರುಕಟ್ಟೆಗೆ ಬರತೊಡಗಿದೆ. ಅತಿ ಹೆಚ್ಚು ಭತ್ತವನ್ನು ಆಮದು ಮಾಡಿಕೊಳ್ಳುವ ಅಮೆರಿಕ ಹೆಚ್ಚಿನ ಶುಲ್ಕ ವಿಧಿಸುತ್ತಿದೆ. ಅದಲ್ಲದೆ ಇಂಡೋನೇಷ್ಯಾ 2024ರ ಅಂತ್ಯದಲ್ಲಿ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಿತ್ತು. ಇದೆಲ್ಲ ಕಾರಣದಿಂದ ಭತ್ತದ ಧಾರಣೆ ಕುಸಿದಿದ್ದು ರೈತರಿಗೆ ಆತಂಕ ಆರಂಭವಾಗಿದೆ. ಭಾರತದಲ್ಲಿ ಭತ್ತದ ಕೊಯ್ಲು ಇನ್ನು ಕೆಲ ತಿಂಗಳಲ್ಲೇ ಆರಂಭವಾಗಲಿದೆ. ಈಗಾಗಲೇ ಅಮೆರಿಕದ ಮಾರುಕಟ್ಟೆ ನಮಗೆ ಮುಚ್ಚಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಧಾರಣೆ ಕಡಿಮೆ ಆದರೆ ಏನು ಮಾಡಬೇಕು ಎನ್ನುವ ಚಿಂತೆಯಲ್ಲಿ ರೈತರಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ,
ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಪಿಎಚ್ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಬೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಯೂರಿಯಾ ಬೇಕಿದ್ದರೆ ಆಧಾರ್ ಕಾರ್ಡ್ ಜಮೀನಿನ ಪಹಣಿ ತರಬೇಕು. ಒಂದು ಕುಟುಂಬದ ಒಬ್ಬನಿಗೆ ಮಾತ್ರ ಗೊಬ್ಬರ. ಇದು ಕರ್ನಾಟಕದಲ್ಲಿ ನಡೆಯುತ್ತಿರುವ ನೂತನ ಕಾಯ್ದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ರೈತರೇ ಇದಕ್ಕೆ ಕಾರಣ ಎಂಬ ವರದಿ ದೂರು ಆಪಾದನೆಗಳು ಎಲ್ಲ ಕಡೆಯಿಂದ ಕೇಳಿಬರುತ್ತಿದೆ. ಆದರೆ ಇದೆಲ್ಲದರ ನಡುವೆ ರೈತರಿಗೆ ಕಷ್ಟವಾಗುತ್ತಿದೆ. ಹಾಕಲು ಗೊಬ್ಬರವಿಲ್ಲದೆ ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಿನಗಟ್ಟದೆ ಸರದಿಯಲ್ಲಿ ನಿಲ್ಲುವಂತಾಗಿತ್ತು. ಕೆಲವೆಡೆ ರಾತ್ರಿಯೂ ಕೂಡ ಅಲ್ಲಿಯೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯೂರಿಯಾ ಬೇಕು ಎಂದು ಪ್ರತಿಭಟನೆ ಮಾಡಿದವರು ಕೂಡ ಸಂಜೆ ಅಂಗಡಿಯ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ದರು. ನಂತರ ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳು ಒಂದು ಆಧಾರ್ಗೆ 1 ಚೀಲ ಗೊಬ್ಬರ ಎಂದು ನಿಯಮವನ್ನು ರೂಪಿಸಿದ್ದರು. ಇದರಿಂದ ಮನೆ ಮಂದಿಯೆಲ್ಲ ಆಧಾರ್ ಹಿಡಿದು ಅಂಗಡಿಯ ಮುಂದೆ ನಿಂತಿರುವ ದೃಶ್ಯಗಳು ಕಂಡುಬಂದಿದ್ದವು. ಇದೀಗ ರಸಗೊಬ್ಬರದ ಅಂಗಡಿಗಳು ಯೂರಿಯಾ ಪಡೆಯಬೇಕಾದರೆ ರೈತ ಆಧಾರ್ ಜೊತೆಗೆ ಪಹಣಿ ಪತ್ರವನ್ನು ತರಬೇಕು. ಒಬ್ಬ ರೈತನ ಕುಟುಂಬಕ್ಕೆ ಒಮ್ಮೆ ಮಾತ್ರ ಗೊಬ್ಬರ ಕೊಡುತ್ತೇವೆ ಎಂದು ಹೊಸ ನಿಯಮವನ್ನು ತಂದಿವೆ. ಈ ಹಿಂದೆ ತಮ್ಮ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಇಲ್ಲ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದ ಸಚಿವರ ತವರೂರು ಅಂದರೆ ಕೊಪ್ಪಳದಲ್ಲಿಯೇ ಈ ನಿಯಮ ಬಂದಿದೆ. ಇದು ರಾಜ್ಯದೆಲ್ಲೆಡೆ ಯೂರಿಯಾ ಗೊಬ್ಬರದ ಕೊರತೆ ಇರುವುದನ್ನು ತೋರಿಸುತ್ತಿದೆ. ಕುಲಾಂತರಿ ಬೆಳೆಗಳ ಆಮದಿನ ಕುರಿತಾದ ವರದಿಯನ್ನು ಹಿಂಪಡೆದ ನೀತಿ ಆಯೋಗ. ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆಯಲ್ಲಿ ಕುಲಾಂತರಿ ಬೆಳೆಗಳು ನಮ್ಮ ದೇಶಕ್ಕೆ ತರುವ ವಿಷಯದಲ್ಲಿ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯವಿದೆ. ಇದರ ಕುರಿತು ಸಮಗ್ರವಾಗಿ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ನೀತಿ ಆಯೋಗವೊಂದನ್ನು ರಚಿಸಿತ್ತು. ನೀತಿ ಆಯೋಗ ಕಳೆದ ಕೆಲ ತಿಂಗಳಲ್ಲಿ ಭಾರತದ ಸೋಯಾಬೀನ್ ಮತ್ತು ಮೆಕ್ಕೆಜೋಳದ ಮಾರುಕಟ್ಟೆಯನ್ನು ಅಭ್ಯಸಿಸಿ ಕೇಂದ್ರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತ್ತು. ಆ ವರದಿಯಲ್ಲಿ ಕುಲಾಂತರಿ ತಳಿಗಳ ಆಮದಿಗೆ ನೀತಿ ಆಯೋಗ ಸಮ್ಮತಿ ನೀಡಿದೆ ಎನ್ನಲಾಗಿತ್ತು. ಪಶು ಆಹಾರಕ್ಕೆ ಜಿಎಂ ಮೆಕ್ಕೆಜೋಳ ಮತ್ತು ಎಣ್ಣೆ ತಯಾರಿಸಲು ಜಿಎಂ ಸೋಯಾಬೀನನ್ನು ಬಳಸಬಹುದು. ಅದಕ್ಕಾಗಿ ಅಮೆರಿಕದಿಂದ ಇವುಗಳನ್ನು ಆಮದು ಮಾಡಿಕೊಂಡರೆ ನಮ್ಮ ರೈತರಿಗೆ ನಷ್ಟವಾಗುವುದಿಲ್ಲ ಎಂದು ನೀತಿ ಆಯೋಗ ಹೇಳಿದೆ ಎಂಬ ಊಹಾಪೋಹಗಳು ಹರಿದಾಡಿದ್ದವು. ಇದರ ಬಗ್ಗೆ ಎಲ್ಲಿಯೂ ಕೂಡ ಖಚಿತವಾದ ಸುದ್ದಿ ಹೊರಬಿದ್ದಿರಲಿಲ್ಲ. ಇದೀಗ ಸರ್ಕಾರಕ್ಕೆ ತಾನು ನೀಡಿದ ವರದಿಯನ್ನು ನೀತಿ ಆಯೋಗ ಹಿಂಪಡೆದಿದೆ. ಇದು ಮೊದಲೇ ಇದ್ದ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದೆ. ವರದಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡುವ ಅಗತ್ಯ ಇದೆ ಎಂದು ನೀತಿ ಆಯೋಗ ತಿಳಿಸಿದ್ದು, ವರದಿಯಲ್ಲಿ ಏನಿರಲಿದೆ ಅದನ್ನು ಆಧರಿಸಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎನ್ನುವ ಕುತೂಹಲ ಎಲ್ಲರಿಗೂ ಕೂಡ ಮೂಡಿದೆ. ನಾಳೆ ಹಾಸನದಲ್ಲಿ ಆಲೂಗಡ್ಡೆ ಬೆಳೆ ಕ್ಷೇತ್ರೋತ್ಸವ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಅಖಿಲ ಭಾರತ ಆಲೂಗಡ್ಡೆ ಸಮನ್ವಯ ಸಂಶೋಧನಾ ಯೋಜನೆ, ಪಾಪನ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ, ಹಾಸನ ತೋಟಗಾರಿಕಾ ಇಲಾಖೆ ಹಾಗೂ ಕೃಷಿ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ನಾಳೆ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆ ಕ್ಷೇತ್ರೋತ್ಸವವನ್ನು ಆಯೋಜಿಸಲಾಗಿದೆ. ಆಲೂಗಡ್ಡೆ ಬೆಳೆಯಲ್ಲಿ ವಿವಿಧ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ, ಸುಮಾರು 40 ಕೆಂಪು, ನೀಲಿ, ಬಿಳಿ ಆಲೂಗಡ್ಡೆ ತಳಿಗಳ ಪ್ರದರ್ಶನ, ಅಂಗಾಂಶ ಕುಡಿಕಾಂಡ ಕಸಿಗಳ ಪ್ರಾತ್ಯಕ್ಷಿತೆ, ಆಲೂಗಡ್ಡೆ ಬೆಳೆಯಲ್ಲಿ ತಳಿ ಅಭಿವೃದ್ಧಿ, ಉತ್ಪಾದನೆ ಮತ್ತು ಸಂರಕ್ಷಣೆ ಪ್ರಯೋಗಗಳ ಬಗ್ಗೆ ಮಾಹಿತಿ, ಡ್ರೋನ್ ಸಹಾಯದಿಂದ ನ್ಯಾನೋ ಯೂರಿಯಾ ಮತ್ತು DAP ಸಿಂಪರಣೆಯ ಪ್ರಾತ್ಯಕ್ಷಿತೆ ಇರಲಿವೆ. ಸ್ಥಳ ಸೋಮನಹಟ್ಟಿ ಕಾವಲು, ಹಾಸನ. ಸಮಯ ಬೆಳಿಗ್ಗೆ 11 ಗಂಟೆ. ಹೆಚ್ಚಿನ ರೈತರು ಈ ಕ್ಷೇತ್ರೋತ್ಸವದಲ್ಲಿ ಭಾಗಿಯಾಗಬೇಕು ಎಂದು ಕೋರಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.